ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗೋಗಿದೆ. ಎಲ್ಲಿ ಹೋದ್ರೂ ಟ್ರಾಫಿಕ್ ಸಿಗ್ನಲ್ ತರ ರೆಡ್ ಲೈಟ್ ಹಿಡ್ಕೊಂಡೇ ನಿಂತಿರ್ತಾನೆ. ಅವನ ಕೈಯಿಂದ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ ಸರ್. ಎಲ್ಲಿ ಹೋದ್ರು ಏನ್ ಮಾಡಿದ್ರು ಏನಾದ್ರೂ ಒಂದು ಫಿಟ್ಟಿಂಗ್ ಇಟ್ಟೇ ಇರ್ತಾನೆ. ನಾನು ಊರಿನ ಚೇರ್ಮನ್ ಆಗ್ಬೇಕು ಅಂತ ಆಸೆ ಪಟ್ಟೆ, ಅದಾಗ್ಲಿಲ್ಲ. ಇಡೀ ಮನೆ ಮ್ಯಾನೇಜ್ಮೆಂಟ್ನ ನನ್ನ ಕಂಟ್ರೋಲ್ಗೆ ತಗೋಬೇಕು ಅಂತ ನೋಡಿದೆ, ಅದೂ ಆಗ್ಲಿಲ್ಲ. ನಾನು ನನ್ನ ಕೆಲಸ ಮಾಡೋದಿರ್ಲಿ, ಅವನ್ನ ಅವಾಯ್ಡ್ ಮಾಡೋದೇ ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿದೆ. ನಿನ್ನ ಮನೆ ಮೊಮ್ಮಗನಾಗಿ ಮಾಡಿ ಕಳ್ಸಿದ್ಮೇಲೂ ಇನ್ನು ಅವನ ಹೆಸರು ಹೇಳ್ಕೊಂಡು ಕೂತಿದ್ಯಲ್ಲ ನೀನು. ಆಫ್ಟರ್ ಆಲ್ ಅವ್ನು ಯಾರು? ಒಬ್ಬ ಕೆಲ್ಸಕ್ಕೆ ಬರ್ದೇ ಇರೋ ಮಾಮೂಲಿ ಮಿಡಲ್ ಕ್ಲಾಸ್ ಮನುಷ್ಯ. ನೀನ್ ಅಂತವ್ನ್ಗೆ ಹೆದರ್ಕೊಂಡು ಕೂತಿದ್ಯಲ್ವಾ? ಕರ್ಣ ಈಗ ಹಲ್ ಕಿತ್ತಿರೋ ಹಾವಿದ್ದ ಹಾಗೆ. ಕಚ್ಚಕ್ಕೂ ಆಗಲ್ಲ, ಹೆಡೆ ಎತ್ತಕ್ಕೂ ಆಗಲ್ಲ. ಅವನಿಗೆ ಬರೀ ಬುಸ್ ಹುಡ್ಕೊಂಡು ಓಡಾಡ್ಕೊಂಡಿರ್ಬೇಕಷ್ಟೇ. ನೀನು ತಪ್ಪು ತಿಳ್ಕೊಂಡಿದ್ಯಾ ಮುನೀಂದ್ರ. ಅವನು ಸುರಭಿನ ಮದುವೆ ಆಗಿದ್ದೇ ನಮ್ಗೆ ಲತ್ತೆ ಹೊಡಿತು. ಅವನು ಮೊಮ್ಮಗ ಆಗಿ ಆ ಮನೆಯಲ್ಲಿ ಪವರ್ ಕಳ್ಕೊಂಡಿರ್ಬೋದು, ಆದ್ರೆ ಅಳಿಯ ಆಗಿ ಮತ್ತೆ ಟ್ರ್ಯಾಕ್ ಬಂದ್ಬಿಟ್ಟ. ಅವನ್ ಯಾರು ಅನ್ನೋ ಸತ್ಯ ಅವನು ಗೊತ್ತಿದೆ. ನಾವು ಯಾವುದೇ ರೂಟಲ್ಲಿ ಹೋದ್ರೂ ಕೂಡ ಈ ಚೆಕ್ ಪೋಸ್ಟ್ ಅಲ್ಲಿ ಪೊಲೀಸರು ನಿಂತಿರ್ತಾರಲ್ಲ, ಹಾಗೆ ನಿಂತ್ಬಿಟ್ಟಿರ್ತಾನೆ. ಸಾಲದ್ದಕ್ಕೆ ಸತ್ಯಮೂರ್ತಿ ಅವರ ಫುಲ್ ಸಪೋರ್ಟು ಅವನಿಗಿದೆ. ಮನೆಯವ್ರಿಗೆಲ್ಲ ಅವನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಇವಾಗ ನಾವೇನೇ ಮಾಡಿದ್ರು ಸ್ವಲ್ಪ ಫೋರ್ಸ್ಫುಲ್ ಆಗಿ ಮಾಡಬೇಕು. ಈಗ ಈ ಪ್ರಾಬ್ಲಮ್ಗಿರೋದು ಒಂದೇ ಸೊಲ್ಯೂಷನ್. ನೀನು ಲಾಯರು ಸೇರಿ ಒಂದು ಹೈ ಡ್ರಾಮಾ ಮಾಡಬೇಕು. ಅಪ್ಪ ಮುನೀಂದ್ರ, ನಂದೇನಿದ್ರು ಲಾ ಡಿಪಾರ್ಟ್ಮೆಂಟು. ಕಪ್ಪನ್ನ ಬಿಳುಪ್ ಮಾಡ್ತೀನಿ, ಬಿಳುಪನ್ನ ಕಪ್ ಮಾಡ್ತೀನಿ. ಅದು ಬಿಟ್ಟು ಈ ಸುಳ್ಳು ಸಾಕ್ಷಿ ಹೇಳೋದು